ಗಂಡ ಹೆಂಡ್ತಿಗೆ ಹೇಳ್ತಾನೆ ಹನಿ, ಗಂಡ ಹೆಂಡ್ತಿನ ಕರಿತಾನೆ ಹನಿ. ಡೈರೆಕ್ಷನ್ ಸೂಪರ್ ಆಗಿ ಮಾಡೋರೆ ಸುನಿ. RCBಲಿ ಇರೋದು ಒಬ್ಬರೇ ಒಬ್ಬ ಸ್ಪಿನ್ನರು ಕರಣ್. RCBಲಿ ಇರೋದು ಒಬ್ಬರೇ ಒಬ್ಬರು ಸ್ಪಿನ್ನರು ಕರಣ್. ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡೋರೆ ಶರಣ್. ಆಮೇಲೆ ಇನ್ನೊಂದೇನು ಅಂದರೆ ಖುಷಿ, ದಸರಾದಲ್ಲಿ ಕುಸ್ತಿ ಮಾಡೋದು ಜಟ್ಟಿ. ದಸರಾದಲ್ಲಿ ಕುಸ್ತಿ ಮಾಡೋದು ಜಟ್ಟಿ ಆ್ಯಕ್ಟಿಂಗಲ್ಲೇ ನಿಜಕ್ಕೂ ಇಂಪ್ರೆಸ್ ಮಾಡ್ತಾರೆ ನಮ್ಮ ಶ್ರೀನಗರ ಕಿಟ್ಟಿ. ಚೆನ್ನಾಗಿ ಮಳೆ ಬರಲಿ, ರೈತರಲ್ಲಿ ಬರುತ್ತೆ ಹರ್ಷ. ಚೆನ್ನಾಗಿ ಮಳೆ ಬಂದರೆ ರೈತರಲ್ಲಿ ಮೂಡುತ್ತೆ ಹರ್ಷ. ನಿಜಕ್ಕೂ ಸೂಪರ್ ಆಗಿದೆ ಅವತಾರ ಪುರುಷ. ನಿಜಕ್ಕೊಂದು ಬಹಳ ವಿಭಿನ್ನವಾದಂಥ ಒಂದು ಚಿತ್ರವನ್ನು ನಮ್ಮ ಸುನಿಯವರು ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು. ಶರಣ್ ಅವ್ರನ್ನ ನಾವೆಲ್ಲರೂ ಇಷ್ಟು ದಿನ ಒಂದು ಕಾಮಿಡಿ ಅಂದರೆ ಅವರು ನಗಿಸ್ತಾರೆ, ನಮ್ಮೆಲ್ರಿಗೂ ಗೊತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಆದರೆ ಈ ಚಿತ್ರದಲ್ಲಿ ಒಳಗಡೆ ಹೋದಾಗ ನೀವು ಬೇರೆ ಒಂದು ಲೋಕಕ್ಕೆ ಪ್ರವೇಶ ಮಾಡ್ದಂಗೆ ಈ ಚಿತ್ರದಲ್ಲಿ ನೀವು ಆ ಪ್ರಾರಂಭದಿಂದ ಕಡೆವರೆಗೂ ನೀವು ಕೂತ್ಕೊಂಡು ನೋಡಬೇಕಾದ್ರೆ ಆ ಚಿತ್ರದಲ್ಲಿ ನೀವು ಬೇರೆ ಯಾವುದೋ ಲೋಕ, ನಾವು ಹೊರಗಡೆ ಬಂದಾಗಲೇ ನಾವು ಈಗ ಭೂಮಿ ಮೇಲೆ ಇದ್ದೀವಿ ಅಂತ ಅನ್ಸೋದು. ಆ ರೀತಿ ಬಹಳ ವಿಭಿನ್ನವಾದಂಥ, ಮತ್ತು ಆ ಲೈಟಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಭರತ್ ಅನ್ಸುತ್ತೆ ನನ್ನ ಪ್ರಕಾರ. ದಾಹ ಆದಾಗ ಬೇಕು ಶರಬತ್ತು, ಮ್ಯೂಸಿಕ್ ಸಖತ್ತಾಗಿ ಮಾಡೋರು ಭರತ್ ಅನ್ನಂಗೆ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುನಿಯವರು. ಈಗಾಗಲೇ ಈ ಹಿಂದೆ ಅವರು ಒಂದು ಸರಳ ಪ್ರೇಮ ಕಥೆಯನ್ನು ಒಂದು ಅದ್ಭುತ ಚಿತ್ರವನ್ನು ಕನ್ನಡಕ್ಕೆ ಕೊಟ್ಟಿದ್ರು. ಇನ್ನೊಂದೇನು ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ, ಕನ್ನಡ ಚಿತ್ರಗಳು ಬಿಡುಗಡೆ ಆಗೋದು ಕಡಿಮೆ ಆಗ್ತಾ ಇದೆ ಅನ್ನೋದರಲ್ಲಿ ಬ್ಯಾಕ್ ಟು ಬ್ಯಾಕ್ ಚಿತ್ರನ ಹಿಟ್ ಮಾಡಿಸಿ ಇವತ್ತು ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಒಂದು ಒಳ್ಳೆಯ ಚಿತ್ರ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಆರಾಮಾಗಿ ಫ್ಯಾಮಿಲಿ ಸಮೇತವಾಗಿ ಕೂತ್ಕೊಂಡು ನೋಡೋಂಥ ಒಂದು ಚಿತ್ರ ಅವತಾರ ಪುರುಷ ಚಿತ್ರ. ಆಮೇಲೆ ನಮ್ಮ RCB ತಂಡಕ್ಕಾಗಿರ್ಬೋದು, ಕನ್ನಡದ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆದರೂ ಮೊದಲು ಮುಂದೆ ನಿಂತ್ಕೊಳ್ತಕ್ಕಂಥವ್ರು ನಮ್ಮ ಪ್ರೀತಿಯ ಸುನಿ ಸರ್ ಅವರು. ಅವ್ರಿಗೆ ಒಳ್ಳೆಯದಾಗಲಿ. ಎಲ್ಲ ಕನ್ನಡಿಗರು ದಯವಿಟ್ಟು ನಿಮ್ಮ ಸಪೋರ್ಟ್ ಮಾಡಿ ಬನ್ನಿ. ಈ ಚಿತ್ರ ಒಂದು ದೊಡ್ಡ ಗೆಲುವನ್ನು ಸಾಧಿಸಲಿ ಅಂತೇಳಿ ನಾನು ಸಮಸ್ತ ಕನ್ನಡಿಗರ ಪರವಾಗಿ ನಿಮ್ಮ ಶುಭಾಶಯ ಕೊಡ್ತೀನಿ ಸರ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ನನಗೆ ಭಾಳ ಇದೇ ಜಾಗದಲ್ಲಿ ಪರಿಚಯ ಆಗಿದ್ದು. ನೆಕ್ಸ್ಟು ಸಿಂಪಲ್ ಸುನಿಲ್ ಅವರು ಈ ಪಿಕ್ಚರು ಅವತಾರ ಸಿನಿಮಾ ನಾನು ಫಸ್ಟ್ ಬಂದು ಥಿಯೇಟ್ರಿಗೆ ಕುತ್ಕೊಂಡಿದ್ದ ತಕ್ಷಣ ನಂದೇ ಸಬ್ಜೆಕ್ಟು ನನಗೆ ಜುಮ್ ಅಂದ್ಬಿಡುತ್ತೆ, ಇದೇನಪ್ಪ ಅಂತ. ನಾನು ಒಂದು ಕಾಲದಲ್ಲಿ ಅಷ್ಟರಾಜ್ಯ ಕಲೆಯಕ್ಕಿಂತ ಮುಂಚೆ ಈ ವಾಮಾಚಾರ ಅದು ಇದು ಅಂತ ಎಲ್ಲ ಕಡೆ ಅಲಿತಾ ಇದ್ದೆ. ಆದರೆ ಈ ಸಿನಿಮಾ ಒಳಗಡೆ ಬಂದು ಆಚೆ ಹೋಗೋವರೆಗೂ ನನಗೆ ಈ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಸಿನಿಮಾ ಮುಗೀತಾ ಅನ್ನೋ ಥರ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಮೈಂಡ್ ಫ್ರೆಶ್ ಆಗಬೇಕಪ್ಪ, ಯಾವುದಪ್ಪ ಏನಪ್ಪ ಅಂತ ತಲೆ ಕೆಡಿಸ್ಕೊತಿದ್ದೆ. ಅದು ಈ ಫಿಲಮ್ ನೋಡಿದಾಗ ಒಂದೊಂದು ಚೂರು ನೀವು ಇಂಟ್ರೋಲ್ವರೆಗೂ ಜುಮ್ ಅನ್ಬೇಕು ಸಿನಿಮಾ. ಆವಾಗಲೇ ನಾನು ಬಂದು ವಿಶ್ ಮಾಡಿದೆ. ಸಿನಿಮಾ ಸೂಪರ್ ಸಖತ್ತಾಗಿದೆ ಅಂತ ನಾನು ಮನಸ್ತುಪ್ತಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಏನೋ ಇಟ್ಟಿದ್ದಾರೆ, ಮಾತಾಡ್ಬೇಕಂತ ಮಾತಾಡ್ತಿಲ್ಲ. ಮನೆ ಫ್ಯಾಮಿಲಿ ಸಮೇತ ನೋಡ್ಬೋದು. ನನ್ನ ಒಂದು ಪ್ರಕಾರ ನಾನೊಂದು ಇನ್ನೊಂದು 2 ಸರಿ ನೋಡ್ತೀನಿ. ನನ್ನ ಮಗಳನ್ನು ಕರ್ಕೊಂಡು ಇನ್ನೊಂದು 2 ಸರಿ ನಾನೇ ಬಂದು ಸಂತೃಪ್ತಿಯಿಂದ ಆರಾಮಾಗಿ ಕುತ್ಕೊಂಡು ನೋಡ್ತೀನಿ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾದಲ್ಲೂ ಈ ಥರ ಡಿಫ್ರೆಂಟ್ ಸಿನಿಮಾ ಬಂದಿದೆ. ಆದರೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ನೋಡೋರು ಎಲ್ಲರೂ ಕೂಡ ಬಂದು ನೋಡಿ. ತುಂಬ ಚೆನ್ನಾಗಿದೆ. ನಮ್ಮ ಬ್ರಹ್ಮ 9 ನವರುಗಳು ಸಕಲ ಸಂಪತ್ತು ಐಶ್ವರ್ಯ ಈ ಸಿನಿಮಾ ಕೊಟ್ಟು ಕಾಪಾಡಲಿ ಅಂತೇಳಿ 200 ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಅಂತ ನಾನು ತುಂಬ ಆಶೀರ್ವಾದ ಮಾಡ್ತೀನಿ. ಒಳಗಲ್ಲಿ ಎಲ್ರಿಗೂ ನಮಸ್ಕಾರ. ಮಂತ್ರ ಎಲ್ಲ ನಾನೇ ಅಷ್ಟು ಹಾಕಿರೋದು ನಾನೇ ಅಲ್ವಾ, ಅಲ್ಲ ನೋಡಿ. ಸೊ ಅಫ್ಕೋರ್ಸ್ ಯಾರೇನು ಹೇಳಿದ್ರು ಕೇಳಿಲ್ಲ ನಾನು, ಬಟ್ ನೀವೊಂದಷ್ಟು ಜನ ನೋಡಿರ್ಬೋದು. ಇದು ಅಂದ್ರೆ ಬೇರೆ ರೀತಿ ಪ್ರಯತ್ನ, ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಕಟ್ಕೊಡಕ್ಕೆ ಟ್ರೈ ಮಾಡಿರುತ್ತೆ. ಯೂಶಲಿ ಹ್ಯೂಮರು ಅಥವಾ ಲವ್ ಫೀಲಿಂಗ್ಸು, ಎಮೋಷನ್ಸು ಇವನ್ ಕಟ್ಕೊಡಕ್ಕೆ ಸ್ಕ್ರಿಪ್ಟಲ್ಲಿ ಟ್ರೈ ಮಾಡ್ತಿರ್ತೀವಿ. ಈ ಸರಿ ಒಂದು ಬೇರೆ ಎಕ್ಸ್ಪೀರಿಯನ್ಸೇ ಕಟ್ಕೊಡೋಣ ಅನ್ನೋದು ಹಾರರ್ ಥ್ರಿಲ್ಲರ್ ಮಧ್ಯದೊಂದು ಜಾನರ್ನ ಮುಟ್ಟಿ ಟ್ರೈ ಮಾಡಿರೋದು. ಸೊ ನಾನು ಜಾಸ್ತಿ ಏನು ಹೇಳೋಕ್ಕಲ್ಲ, ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಈ ಮೂವಿನ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.